ನಮಸ್ಕಾರ ಸ್ನೇಹಿತರೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಹಾಗೆ ಸ್ವಲ್ಪ ಮನೆ ಕ್ಲೀನ್ ಮಾಡಬೇಕಂತ ಅಂದ್ಕೊಂಡು ಈಗ ಸ್ವಲ್ಪ ಕ್ಲೀನಿಂಗ್ ಕೆಲಸ ಮಾಡ್ತಾಯಿದ್ದೀನಿ. ಅದಾದಮೇಲೆ ನೋಡಿ ನಾನು ಮೊನ್ನೆ ಶಾಪಿಗೆ ಹೋಗಿದ್ದೆ, ಲೇಸು ಅದೆಲ್ಲ ತೊಗೊಂಬರಕ್ಕಂತ ಅಂದ್ಕೊಂಡು ಹೋಗಿದ್ದೆ. ಇಷ್ಟನ್ನು ತೊಗೊಂಡು ಬಂದಿದ್ದೀನಿ. ಈಗ ಮೊನ್ನೆ ಶಾಪಿಗೆ ಹೋಗಿದ್ದೆ, ಜೋಡಿಸ್ತಾ ಇದ್ದೀನಿ ನೋಡಿ. ಯಾಕೆಂದರೆ ಇದು ಒಂದು ಬಾಕ್ಸಲ್ಲಿ ಹಾಕಿ ಇವಾಗಾಗಿತ್ತು, ಹಾಗೆ ಅಂದರೆ ಹಾಗೆ ಇಷ್ಟು ಸಿಕ್ಬಿಡುತ್ತೆ ಕೈಗೆ ಅಂತ ಅಂದ್ಕೊಂಡು ಈ ರೀತಿ ಇಡ್ತಾ ಇದ್ದೀನಿ. ಸೊ ಇಷ್ಟು ತೊಗೊಂಡು ಬಂದಿದ್ದೆ. ಮೊನ್ನೆ ಮುಂಚಿಂದೆಲ್ಲ ಖಾಲಿ ಆಗಿಬಿಟ್ಟಿತ್ತು, ಅದಕ್ಕೆ ತೊಗೊಂಡು ಬರೋಕ್ಕೆ ಹೋಗಿದ್ದೆ. ಆ ವಿಡಿಯೋ ಸ್ವಲ್ಪ ಲೇಟಾಗಿ ಬರುತ್ತೆ, ಯಾಕೆಂದರೆ ಈಗ ಸ್ವಲ್ಪ ದಿನವೇ ಆಯಿತು. ಇದೊಂದು ಚಿಕ್ಕ ಕ್ಲಿಪ್ಪಿಂಗ್ ಅಷ್ಟೇ ತೊಗೊಂಡಿದ್ದೆ ನಾನು, ಮತ್ತೆ ಯಾವುದೇ ವಿಡಿಯೋ ಮಾಡ್ಕೊಂಡಿರಲಿಲ್ಲ. ಸೊ ಅದಾದಮೇಲೆ ಇದಿಷ್ಟು ಕ್ಲೀನ್ ಮಾಡಿ ನಾನು ಕಿಟಕಿಗೆ ಜೋಡಿಸ್ತಾ ಇದ್ದೆ. ಯಾಕೆಂದರೆ ಜಾಸ್ತಿ ಕಿಟಕಿ ತೆಗೆಯೋದಿಲ್ಲ ನಾವು, ಹಾಗಾಗಿ ಅಲ್ಲೇ ಕಿಟಕಿ ಹತ್ರನೇ ಇದನ್ನು ಜೋಡಿಸ್ಕೊಳ್ತಾ ಇದ್ದೆ. ಅದಿಷ್ಟು ಜೋಡಿಸ್ಕೊಂಡು ಸ್ವಲ್ಪ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡೋದಿತ್ತು, ಕ್ಲೀನ್ ಮಾಡಿಕೊಂಡೆ. ಅದಿಷ್ಟು ಕ್ಲೀನ್ ಮಾಡಿಕೊಂಡು ಇಷ್ಟು ತೊಗೊಂಡು ಬಂದಿದ್ದೀನಿ ನೋಡಿ ಸ್ನೇಹಿತರೆ. ಯಾಕೆಂದರೆ ಇವಾಗ ಹಳ್ಳಿನಲ್ಲಿ ಜಾಸ್ತಿ ಲೇಸಿಗೆ ಇಸ್ಕೊಂಡು ಬ್ಲೌಸ್ ಸ್ಟಿಚ್ ಮಾಡಿಸ್ಕೊಳ್ತಾರೆ. ಹಾಗಾಗಿ ಅದಾದಮೇಲೆ ಮತ್ತೆ ಲಂಬಾಣೀಸ್ ಅಂತಾರಲ್ವ, ಅವರು ತುಂಬಾ ಬ್ಲೌಸ್ ಈ ಥರ ಲೇಸ್ಗಳು ಇಟ್ಸ್ಕೊಂಡು. ಸೊ ಇದಿಷ್ಟು ಇದೆಲ್ಲ ಕಿಚನ್ನು ಮತ್ತು ಇದು ಮನೆಯೆಲ್ಲ ಕ್ಲೀನ್ ಮಾಡಿ ನೈಟ್ ಮತ್ತೆ ಹಾಗೆ ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತು ನೈಟ್ ಊಟಕ್ಕೆ ಬಂದು ದೊಣ್ಣಮೆಣ್ಸಿಕಾಯಿ ಪಲ್ಯ ಮತ್ತು ಜೋಳದ ರೊಟ್ಟಿ ಮಾಡ್ತಾಯಿದ್ದೀವಿ. ಹೇಗೆ ಮಾಡ್ತಾಯಿದ್ದೀವಿ ಅಂತ ನೋಡಿಕೊಂಡು ಬನ್ನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹೊಸ್ದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್. ಹಾಗೆಯೇ ವಿಡಿಯೋ ಲೆಂತಿ ಆಗುತ್ತೆ ಅಂತ ಸ್ವಲ್ಪ ಫಾಸ್ಟಾಗಿ ಇಟ್ಟಿದ್ದೀವಿ. ಸೊ ಏನೋ ಅಂದ್ಕೊಳ್ಳೋಕೆ ಹೋಗಬೇಡಿ ನೋಡಿ. ಇವಾಗ ಹಿಟ್ಟು ನಾದ್ತಾಯಿದ್ದೀನಿ, ಜೋಳದ ಹಿಟ್ಟು. ಜೋಳದ ರೊಟ್ಟೆ ಮತ್ತು ದೊಣ್ಣಮೆಣ್ಸಿಕಾಯಿ ಪಲ್ಯ ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸ್ದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಈಗ ಕರೆಂಟ್ ಇರಲಿಲ್ಲ ಅಂತ ಅಂದ್ಕೊಂಡು ಚಾರ್ಜ್ ಹಾಕ್ಕೊಂಡು ಮಾಡ್ತಾಯಿದ್ದೀನಿ ನೋಡಿ. ಸ್ವಲ್ಪ ಫಾಸ್ಟಾಗಿ ಇಟ್ಟಿದ್ದೀನಿ ವೀಡಿಯೋ, ಯಾಕೆಂದರೆ ಲೆಂತಿ ಆಗಿಬಿಡತ್ತೆ ಅಂತ ಅನ್ನೋ ಒಂದು ರೀಸನ್ಗೆ ಇವಾಗ ಫಾಸ್ಟಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಿಮಗೂ ಕೂಡ ಆ ರೆಸಿಪಿ ಕೂಡ ದೊಣ್ಣಮೆಣ್ಸಿಕಾಯಿ ಪಲ್ಯ ರೆಸಿಪಿ ಶೇರ್ ಮಾಡಬೇಕಂತಂದರೆ ಕಮೆಂಟ್ ಮಾಡಿ ತಿಳಿಸಿ. ಖಂಡಿತವಾಗ್ಲೂ ಶೇರ್ ನೆಕ್ಸ್ಟ್ ಟೈಮ್ ಮತ್ತೆ ಸಪ್ರೇಟಾಗಿ ವಿಡಿಯೋ ಮಾಡಿ ಹಾಕ್ತೀನಿ ನೋಡಿ. ಇವಾಗ ಹಿಟ್ಟು ಚೆನ್ನಾಗಿ ಎಷ್ಟು ಚೆನ್ನಾಗಿ ನಾದ್ತೀವೋ ಅಷ್ಟು ಚೆನ್ನಾಗಿ ರೊಟ್ಟಿ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಹಾಗಾಗಿ ಈ ರೀತಿ ಒಂದು ನಾವು ಜಾಸ್ತಿ ರೊಟ್ಟಿನೇ ಜಾಸ್ತಿ ಮಾಡೋದು, ಜೋಳದ ರೊಟ್ಟಿ ಮತ್ತು ಚಪಾತಿ ಸ್ವಲ್ಪ ಕಡಿಮೆನೇ ಅನ್ಬೋದು, ರೊಟ್ಟಿ ಜಾಸ್ತಿ ಮಾಡ್ತಾಯಿರ್ತೀನಿ. ಸೊ ನೋಡಿ, ವಿಡಿಯೋ ಮಾಡೋದಕ್ಕೆ ಇವತ್ತು ಸಿಕ್ಕಾಪಟ್ಟೆ ಜನ ಇದ್ದರು ಅನ್ಕೋಬೋದು. ಏಕೆಂದರೆ ನಮ್ಮ ಮನೆಯಲ್ಲೇ ಇರೋವಂಥ ಜನನೇ ಸಾಕಾಗಿತ್ತು ಇವತ್ತು. ಯಾಕೆ ಅದು ಕೆಲವೊಂದು ಟೈಮ್ ಒಬ್ಬರು ಇರೋದಿಲ್ಲ, ಕೆಲವೊಂದು ಟೈಮ್ ನೋಡಿ ಇವತ್ತು ಇಷ್ಟು ಜನನೂ ಒಬ್ಬರಾದ್ಮೇಲೆ ಒಬ್ಬರು ಸಪೋರ್ಟ್ ಮಾಡ್ತಾಯಿದ್ದಾರೆ. ಇದರಲ್ಲಿ ನಾನು ಸ್ವಲ್ಪ ಹಸಿ ತೊಗರಿಕಾಳು ಹಾಕ್ತಾಯಿದ್ದೀನಿ, ಚೆನ್ನಾಗಿರುತ್ತೆ ಅಂತ. ದೊಣ್ಣಮೆಣ್ಸಿಕಾಯಿ ಪಲ್ಯ ಜೊತೆಗೆ ಅದು ಸ್ವಲ್ಪ ಬಾಯಿ ಸಿಗ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ಅನ್ನೋ ಒಂದು ರೀಸನಿಗೆ. ಹಾಗಾಗಿ ಬೆಳಗ್ಗೆ ಮದುವೆಗೆ ಎಷ್ಟು ವರ್ಷ ಆಯ್ತು ಕಸಿ ಅವ್ರದ್ದು? 3 ವರ್ಷ ಆಯ್ತು ಫ್ರೆಂಡ್ಸ್. ರೊಟ್ಟಿ ಉದ್ದಕ್ಕೆ ಬರಲ್ಲ, ಇವಾಗ ಕಲಿಯಕತ್ತಾರ. ಅವ್ರು ನಮ್ಮ ಚಿಕ್ಕಪ್ಪ ಅವ್ರು ನೋಡಿದ್ರೆ ಬರೀ ಅನ್ನ ಸಾರು ತಿಂದು ಟಿಫನ್ ತಿಂದು ಹೋಟ್ಲ್ ಟಿಫನ್ ತಿಂದು ಹೇಳಗ ಆಡ್ಯಾರ. ನಮ್ದು ರೆಡಿ ಐತಿ ಫ್ರೆಂಡ್ಸ್. ಯಾಕಂದ್ರೆ ಮಗಳು ನೋಡಿ ಫ್ರೆಂಡ್ಸ್, ಇಲ್ಲಿ 2 ವರ್ಷ, ಇವಾಗ ಹಿಟ್ಟು ಹಿಡ್ಕೊಂಡವ್. ಆರಾಮ್ ನೋಡಿದ್ರೆ ಮದುವೆ 3 ವರ್ಷ ಆದ್ರೆ ಏನೋ ರೊಟ್ಟಿ ಉದ್ದಕ್ಕೆ ಬರಲ್ಲ. ನೀನು ಬರೀ 3 ವರ್ಷ ಹಿಡಿದ್ಬಿಟ್ಟಿ ಅಲ್ಲ, ಅಲ್ಲೇ ಐತೆ ನೋಡಲ್ಲ ಅಲ್ಲಿ. ಓಕೆ, 3 ವರ್ಷ ಅಲ್ಲ, 4 ವರ್ಷ. ಈ ಮಾತು ಬಂದ್ರೆ 5 ವರ್ಷ. ಏನು ಪಲ್ಯ ಏನು ಮಾಡ್ತೀರಮ್ಮ? ಅದ 5 ವರ್ಷ ರೊಟ್ಟಿ ಗಿಟ್ಟಿ ಎಲ್ಲ ಮಾಡಿ ಉಣಿಸಿದ್ರೆ ಈಗ ನೀನು ಮಾಡಪ್ಪ ಗಣೇಶ್. ಇವತ್ತು ನೀನು ಮಾತಾಡ. ಏನಂತ ಇಲ್ಲ ಅನ್ನ ತಂದ್ರಿ, ಹೋಗ ಸಾಲ ಆಗಮದೆ. ಕಾಮಿಡಿ ಇದೆ ನೋಡಿ. ಇಷ್ಟು ದೊಡ್ಡ ಮಗಳ ಇದ್ದಾಳೆ, ಬಟ್ ಇನ್ನು ರೊಟ್ಟಿ ಮಾಡಕ್ ಕಲ್ತಿಲ್ಲ.
ಸ್ವೀಟ್ ಎಲ್ಲ ಕಮ್ಮಿ ಆಗಿದೆ. ಇವರು 7-8 ವರ್ಷದಾಗಿರೋ ರೊಟ್ಟಿ ಕಲ್ತಾರ. ಇಲ್ಲಿರೋರು ಬರೀ ಇನ್ನು ಇವಾಗ ಜಸ್ಟ್ ರೊಟ್ಟಿ ಹಂಚಿನಾಗ ಹಾಕೋದು ಕಲಿಯಕ್ ಹೋತಾರ. ಮೆಣಸಿನ್ಕಾಯಿ ಪಲ್ಯ ನೋಡ್ರಿ ಇವರು 8 ವರ್ಷದಲ್ಲೇ ಕಲ್ತಾರ. ಇಲ್ಲಿ ಇನ್ನು ಮದುವೆ ಆಗಿ ಒಂದು ಪಾಪ ಆದ್ರೆ ಇನ್ನು ರೊಟ್ಟಿ ಮಾಡಕ್ ಬರಲ್ಲ. ಮಾಡ್ತೀನಿ ನೋಡ್ರಿ, ಉಣ್ಣಕ್ ಬರೀ ಇವತ್ತು ಸ್ಪೆಷಲ್. ಅದು ನೋಡಕ್ ದೇವ್ರಿಗೆ ಗತಿ. ಏನ್ ಪಲ್ಯ ಮಾಡ್ತಾರೆ? ಏನು ಪಲ್ಯ ಮಾಡ್ತೀರೇಂಟಿ? ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಪಲ್ಯ ಇರ್ತೈತಿ. ಮೆಣಸಿನ್ಕಾಯಿ ದಿನ ಒಂದ್ ಸ್ವಲ್ಪ ವಿಡಿಯೋ ಮಾಡಿ ಕೊಟ್ಬಿಡ್ರಪ್ಪ. ಮನೆಗೆ ಚೆನ್ನಾಗಿರೋ ಫ್ರೂಟ್ಸ್ ಬಂದವು. ಇದು ಕೈ ಹಾಕ್ಬೇಕು ಇವಾಗ. ಫಸ್ಟ್ ಚಿಲ್ಲಿ ಫಸ್ಟ್ ಗಣೇಶ್ ಇಲ್ಲಿ ಮಿಲ್ಕ್ ಕುಡಿದ್ರೆ ವೈಟ್ ಹಾಕಿರುತ್ತೆ. ಸ್ಕಿನ್ ಶೈನ್ ಅಡಿ ಅದು ಎಲ್ಲ ಸ್ಕಿನ್ ಶೈನ್ ಎಲ್ಲ ಇಲ್ಲಿ ನೋಡಿ ಫ್ರೆಂಡ್ಸ್. ಏನಂದೆಲ್ಲ ದೊಡ್ಡ ಮೆಣಸಿನ್ಕಾಯಿ ಅಲ್ಲ ಹಾಕಿ ಇದು ಏನು ವೈಟ್ ಆಗೋದಕ್ಕ. ವೈಟ್ ಆಗೋದಕ್ಕೆ ಹಾಲು ಕುಡಿಬೇಕು ಡೈಲಿ ಒಂದು ನೈಟ್. ಯಾವ ಮಿಲ್ಕಪ್ಪ? ನಂದಿನಿ ಮಿಲ್ಕ ಏನು ಗುಡ್ಲ ಮಿಲ್ಕ? ಯಾವ್ದಾ? ನಂದಿನಿನಾ? ಹಾಂ, ಇದು ನೋಡಿ ಈ ಥರ ಕಟ್ ಮಾಡಿ ಇವ್ರನ್ನ ಒಂದು ಸ್ವಲ್ಪ ಬಾಯಿ ಮುಂಚೆ ಕೇಳ್ತೀರಾ? ಅಮಾಸಿ ಹುಳಿಗೆ ರೊಟ್ಟಿ ಮಾಡಕ್ಕೆ ಹೇಳಿದಾರ ನೋಡ್ಬೇಕು. ಸೂಪರ್. ಇದು ತೋರಿಸಿಲ್ಲ, ಒಂದು ಉದ್ದಿರ ತೋರಿಸು. ನನಗೆ ಕಿಂಡಲ್ ಮಾಡ್ತಾರ ಎಷ್ಟು ಚೆನ್ನಾಗಿ ಉದ್ದಿದ್ದೀನಿ. ಸೂಪರ್ ಅಂತ. ಸೂಪರ್, ಫ್ಯಾಂಟಾಸ್ಟಿಕ್, ಎಕ್ಸಲೆಂಟ್. ಅಂತೂ ಇಂತೂ ಪರವಾಗಿಲ್ಲ, ರೊಟ್ಟಿ ಮಾಡೋದು ಕಲ್ತಿದ್ದಾರೆ. ಯಾಕಂದ್ರೆ ಕಲ್ತೀನಿ. ಈಗೇನಂತಂದರೆ ಜಾಸ್ತಿ ಇವಾಗ ಉದ್ದದೇ ಕಲ್ತ್ಬಿಟ್ಟಿದ್ದಾರೆ. ಏಕೆಂದರೆ ಲತ್ತುಡಿಯಿಂದ ಅದರಲ್ಲಿ ಇವಾಗ ಸ್ವಲ್ಪ ಲತ್ತುಡಿಗೆ ಪ್ಲಾಸ್ಟಿಕ್ ಹಾಕ್ಬಿಟ್ಟು ಒಂದು ಪ್ಯಾಚ್ ಹಾಕ್ಬಿಟ್ರೆ ಅಂದರೆ ತುಂಬ ಚೆನ್ನಾಗಿ ಅಂಟ್ಕೊಳ್ಳೋದೇ ಇಲ್ಲ. ಚಪಾತಿ ಥರನೇ ರೊಟ್ಟಿ ಕೂಡ ಮಾಡ್ಕೊಂಬಿಡ್ಬೋದು. ಮುಂಚೆ ಎಲ್ಲ ನಾವು ಚಪಾತಿ ಈ ಥರ ಐಡಿಯಾ ಇರಲಿಲ್ಲಲ್ವ. ಮುಂಚೆ ನಾನು ಸುಮಾರು ರೊಟ್ಟಿನೇ ಜಾಸ್ತಿ ನಮ್ಮೂರಲ್ಲೆಲ್ಲ ಮಾಡ್ತಾಯಿರೋದು. ಸೊ ಹಾಗಾಗಿ ಬಡಿಯೋದಕ್ಕೆ ಅಂತ ಜಾಸ್ತಿ ರೊಟ್ಟಿನ ಬಡಿತಾಯಿದ್ವಿ. ಈ ಥರ ಉದ್ದ ಅಂಥದ್ದು ಅಭ್ಯಾಸ ಇದ್ದಿದ್ದಿಲ್ಲ. ಸೊ ಆಲ್ಮೋಸ್ಟಾಗಿ ಇವಾಗ ರೊಟ್ಟಿ ಆಗಿದೆ. ರೊಟ್ಟಿ ಇವಾಗ ಬೇಯಿಸ್ತಾ ಇದ್ದೀವಿ ನೋಡಿ. ಹಾಗೆ ರೊಟ್ಟಿ ಮಾಡ್ತಾ ಸ್ವಲ್ಪ ಹೊತ್ತು ಹಾಗೇ ಮಾತಾಡ್ತಾ ಟೈಮ್ ಪಾಸ್ ಮಾಡ್ತಾ ತಮಾಷೆ ಮಾಡ್ತಾಯಿದ್ರು ನನ್ನ ಮಕ್ಕಳು ಇಬ್ಬರು. ತುಂಬಾ ಚೆನ್ನಾಗಾಗಿತ್ತು. ಇವತ್ತಿನ ವೀಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈಗ ಪಲ್ಯ ಮಾಡ್ತಾಯಿದ್ದೀನಿ ನೋಡಿ, ಮೆಣಸಿನ್ಕಾಯಿ ಪಲ್ಯ ಮತ್ತು ಅಷ್ಟೇ ಇವತ್ತಿನ ಊಟಕ್ಕೆ. ಸ್ವಲ್ಪನೇ ಅನ್ನ, ಬೆಳಗ್ಗಿಂದು ಸ್ವಲ್ಪ ಅನ್ನ ಇತ್ತು, ಸಾಂಬಾರಿದೆ. ಹಾಗಾಗಿ ರೊಟ್ಟಿ ಪಲ್ಯ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಸೊ ಇವತ್ತಿನ ವಿಡಿಯೋ ಇದಾಗಿರುತ್ತೆ. ಸ್ವಲ್ಪ ಮ್ಯೂಸಿಕ್ ಆ್ಯಡ್ ಮಾಡಿಬಿಡ್ತೀನಿ, ನೋಡಿಕೊಂಡು ಬನ್ನಿ. ಹಾಗೆಯೇ ಪಲ್ಯಕ್ಕೆಲ್ಲ ಏನೇನು ಹಾಕ್ತೀನಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಏಕೆಂದರೆ ಸ್ವಲ್ಪ ಪಲ್ಯ ಮಾಡೋದಕ್ಕೆ ಇವಾಗ ಒಗ್ಗರಣೆಗೆ ಎಣ್ಣೆ ಹಾಕಿದ್ದೀನಿ. ನಾನು ಮ್ಯೂಸಿಕ್ ವಾಯ್ಸ್ ಅವ್ರು ಕೊಡೋಕೆ ಅಂದ್ಕೊಂಡಿದ್ದೆ, ಆದರೆ ಇದನ್ನೊಂದು ಕೂಡ ಶೇರ್ ಮಾಡಿಬಿಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಇವಾಗ ನಾನು ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಬಿಟ್ಟು ಆನಂತರ ಒಗ್ಗರಣೆಗೆ ಒಂದು ಈರುಳ್ಳಿ, ಟೊಮೊಟೊ ಹೆಚ್ಕೊಂಡಿದ್ದೀನಿ, ಅದನ್ನ ಹಾಕಬೇಕು. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ತೀನಿ. ಸೊ ಇಷ್ಟು ಏನಿಲ್ಲ, ತುಂಬ ಸಿಂಪಲ್ಲಾಗಿರುತ್ತೆ, ಆದರೆ ತುಂಬಾ ಚೆನ್ನಾಗಿರುತ್ತೆ ಪಲ್ಯ ಮಾತ್ರ. ತುಂಬ ಟೇಸ್ಟಿಯಾಗಿತ್ತು. ನಾನು ಇದಕ್ಕೆ ಈ ಸಲ ಆ್ಯಡ್ ಮಾಡಿರೋವಂಥದ್ದು ತೊಗರಿಕಾಳು, ಸ್ವಲ್ಪ ಹಸಿ ತೊಗರಿಕಾಳು ಇತ್ತಲ್ವ, ಅದನ್ನೇ ಆ್ಯಡ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿತ್ತು ಪಲ್ಯ ಕೂಡ. ರೊಟ್ಟಿಗೆ ಮತ್ತು ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ದೊಣ್ಣಮೆಣ್ಸಿನ್ಕಾಯಿ ಪಲ್ಯ ಹಾಗೆಯೇ ರೊಟ್ಟಿ. ವೀಡಿಯೋ ಮಾಡ್ಕೊತ ನಾನು ವೀಡಿಯೋ ಮಾಡೋಕ್ಕಾಗೋದಿಲ್ಲ ಅಂದ್ಕೊಂಡು ಇವಾಗ ಹಾಗೆ ಇಡ್ತಾಯಿದ್ದೀನಿ. ಇದಿಷ್ಟು ಇವತ್ತಿನ ವೀಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡಿ. ಇವಾಗ ಒಗ್ಗರಣೆಗೆ ಈರುಳ್ಳಿ ಹಾಕ್ಬಿಟ್ಟು ಆನಂತರ ನಾನು ಇದನ್ನು ಹಾಕ್ತೀನಿ. ಏನಪ್ಪ ಅಂತಂದರೆ
ಟೊಮೊಟೊ ಆಮೇಲೆ ಹಾಕ್ತೀನಿ. ಯಾಕೆ ಅಂತಂದರೆ ಮೊದಲೇ ಹಾಕ್ಬಿಟ್ರಂದರೆ ಹಸಿಮೆಣ್ಸಿನ್ಕಾಯಿ ಚೆನ್ನಾಗಿ ಇದು ಆಗೋದಿಲ್ಲ ಅನ್ನೋ ಒಂದು ರೀಸನಿಗೆ. ಹಾಗಾಗಿ ತುಂಬ ಟೇಸ್ಟಿಯಾಗಿ ಸಖತ್ತಾಗಿ ಆಗಿತ್ತು ಪಲ್ಯ ಮಾತ್ರ. ನೀವು ಕೂಡ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡ್ತಾ ಇರೋರೆಲ್ಲರೂ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಸೊ ನೋಡ್ತಾ ಇರೋರೆಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ವೀಡಿಯೋ ಸ್ವಲ್ಪ ಲೇಟಾಗಿ ಬರುತ್ತೆ, ಯಾಕೆಂದರೆ 4-5 ದಿವಸನೇ ಆಯಿತು ವೀಡಿಯೋ ಹಾಕಿಲ್ಲ. ಅದು ಸ್ವಲ್ಪ ಬೇಜಾರಾಯಿತು ನನಗೂ ಕೂಡ. ಆದರೆ ಕಂಟಿನ್ಯೂ ಆಗಿ ವೀಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಕಂಪಲ್ಸರಿ ಡೈಲಿ ಒಂದು ವೀಡಿಯೋ ಹಾಕ್ಬೇಕಂತಂದು ಅಂದ್ಕೊಂಡೆ ನಾನು ವೀಡಿಯೋ ಶುರು ಮಾಡಿದ್ದೆ. ಸೊ ನೋಡಿ, ಸ್ವಲ್ಪ ಹಸಿ ತೊಗರಿಕಾಳು ಹಾಕ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ. ಆಮೇಲೆ ಎಲ್ಲ ಹಾಕಿದ ನಂತರ ನಾನು ಟೊಮೊಟೊ ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಾಗಿತ್ತು ಅಂತಂದರೆ ಪಲ್ಯ ಸಖತ್ತಾಗಿತ್ತು ಸ್ನೇಹಿತರೆ. ನೀವು ಕೂಡ ಟ್ರೈ ಮಾಡಿ. ಹಾಗೆ ಹೊಸದಾಗಿ ನೋಡೋರು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ತುಂಬಾ ಸಪೋರ್ಟ್ ಮಾಡ್ತಾಯಿದ್ದೀರಾ. ಇನ್ನೂ ಕೂಡ ಸಪೋರ್ಟ್ ಮಾಡಿದರೆ ತುಂಬಾ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಸೊ ಇಷ್ಟು ನನ್ನ ಇವತ್ತಿನ ಡೈಲಿ ನೈಟ್ ರೋಟೀನ್ ಅಂತಲೂ ಅನ್ಬೋದು, ನೈಟ್ ನನ್ನ ದಿನಚರಿ ಅಂತಲೂ ಅನ್ಬೋದು. ಸೊ ಇದು ರೊಟ್ಟಿ ಕೂಡ ತುಂಬಾ ಚೆನ್ನಾಗಾಗಿತ್ತು. ಸೊ ಈ ರೀತಿ ಬಿಸಿ ರೊಟ್ಟಿ ಮತ್ತು ಸೈಡಲ್ಲಿ ಒಂದು ಪಲ್ಯ ಜೊತೆಗೆ ತಿಳಿ ಸಾಂಬಾರು ಆಗಿರ್ಬೋದು, ರಸಮ್ ಆಗಿರ್ಬೋದು, ಇದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸೊ ರುಬ್ಬೋದಕ್ಕೆ ನಾನು ಇದಕ್ಕೆ ಸ್ವಲ್ಪ ಹುಚ್ಚಾಳು ಪೌಡರು ಮತ್ತು ಸ್ವಲ್ಪ ಕೊಬ್ಬರಿ, ಸ್ವಲ್ಪನೇ ಶೇಂಗಾ ಬೀಜ, ಹಾಗೆ ಸ್ವಲ್ಪ ಮನೆಯಲ್ಲೇ ಮಾಡಿರೋಂಥ ಮಟನ್ ಸಾಂಬಾರು ಪುಡಿ, ಹಾಗೆಯೇ ಸ್ವಲ್ಪ MTR ಸಾಂಬಾರು ಪುಡಿ ಎರಡನ್ನೂ ಮಿಕ್ಸ್ ಮಾಡಿ ಸ್ವಲ್ಪ ಅದೊಂದು ಸ್ಪೂನ್ ಹಾಕ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ಪಲ್ಯ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ. ಸೇಮ್ ಹೋಟೆಲಲ್ಲಿ ಪಲ್ಯ ಇರುತ್ತಲ್ವ ಅದೇ ಟೇಸ್ಟ್ ಬರುತ್ತೆ. ಸೊ ತುಂಬಾ ಇಷ್ಟಪಟ್ಟು ತಿಂತಾರೆ ನಾನು ಮಾಡೋವಂಥ ಪಲ್ಯ ರೆಸಿಪಿಗಳು. ಸೊ ಡೈಲಿ ಒಂದೊಂದು ರೆಸಿಪಿ ಶೇರ್ ಮಾಡಬೇಕಂತ ಅಂದ್ಕೊಳ್ತೀನಿ. ನೋಡೋಣ, ಖಂಡಿತವಾಗ್ಲೂ ಮುಂದೆ ನನ್ನ ಚಾನಲ್ ಗ್ರೋ ಆದರೆ ಇನ್ನೂ ಚೆನ್ನಾಗಿರೋಂಥ ರೆಸಿಪಿ ಆಗಿರ್ಬೋದು ಎಲ್ಲದನ್ನು ಶೇರ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಗ್ಯಾಪ್ ಆಯಿತು ಅಂದ್ಕೊಳ್ತೀನಿ. 4 ದಿನದ ಮುಂಚೆನೇ ಹಾಕಬೇಕಾಗಿತ್ತು. ಸೊ ನಮ್ಮ ಚಿನ್ನಿ ನೋಡಿದರೆ ಇಲ್ಲಿ ಆರಾಮಾಗಿ ಮಲ್ಕೊಂಡಿದ್ದಾಳೆ. ಆದರೆ ಅವ್ರ ಅಮ್ಮ ನನ್ನ ಮಗಳು ಎಲ್ಲಿ ಹೋದ್ಲು ಏನೋ ಅಂತ ಗಾಬರಿಯಿಂದ ಓಡೋಡಿ ಬರ್ತಾಯಿದ್ಲು. ಅದಕ್ಕೆ ಸ್ವಲ್ಪ ನೋಡ್ಬಾರಮ್ಮ ಆರಾಮಾಗಿ ಮಲ್ಕೊಂಡಿದ್ದಾಳೆ ಅಂತ ಹೇಳ್ತಾ ಇದ್ದೆ. TV ನೋಡ್ತಾ ಇದ್ಲು. ತುಂಬಾ ಚೆನ್ನಾಗಿ ಇವತ್ತಿನ ಡೇ ತುಂಬ ಚೆನ್ನಾಗಾಯಿತು. ಸೊ ಒಂದೊಂದು ಡೇನೂ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ಇದು ಒಂದು ದಿನ ಅಂತೀವಲ್ವ, ಇದು ನಮ್ಮದಿದು. ಸೊ ಆ ಒಂದು ಒಂದು ದಿನದಲ್ಲಿ ಚೆನ್ನಾಗಿರಬೇಕು. ಮುಂದೆ ಏನಾಗುತ್ತೋ ಏನೋ ಗೊತ್ತಿಲ್ಲ. ಆದರೆ ಇರೋ ಒಂದು ದಿನದಲ್ಲಿ ಇವತ್ತೇನಿದೆ ಅಲ್ವಾ, ಇದು ನಮ್ಮ ಮೂಮೆಂಟ್, ಬೆಸ್ಟ್ ಮೂಮೆಂಟ್ ಯಾವತ್ತೂ ಕಳ್ಕೊಬಾರ್ದು. ಹಾಗಾಗಿ ನಾವು ಪ್ರೆಸೆಂಟ್ ಮುಂದೆ ಏನಾಗ್ತೀವೋ ಏನೋ ಅಂತ ಗೊತ್ತಿರಲ್ಲ. ಆದರೆ ಇರೋಷ್ಟು ದಿವಸ ತುಂಬ ಚೆನ್ನಾಗಿರಬೇಕು ಅನ್ನೋ ಒಂದು ಪಾಲಿಸಿ ನನಗೆ ಪರ್ಸ್ನಲ್ಲಾಗಿ ನನ್ನ ಒಪಿನಿಯನ್. ಸೊ ನೋಡಿ, ಆದರೆ ತುಂಬ ಹ್ಯಾಪಿಯಾಗಿರ್ತೀವಿ, ಖುಷಿಯಾಗಿರ್ತೀವಿ. ನಮ್ಮ ಚಿನ್ನಿ ಆಟ ಆಡ್ತಾ ಮಲಗಿದ್ಲು. ಹಾಗೆ ಅವಳನ್ನ ಸ್ವಲ್ಪ ಮಾತಾಡ್ಸ್ಕೊಂಡು ಆರಾಮಾಗಿ ಮಲ್ಕೊಂಡಿದ್ದಾಳೆ. ನೀನು ಯಾಕಮ್ಮ ಟೆನ್ಷನ್ ಮಾಡ್ತೀಯ ಅಂತಿದ್ನು ಅವ್ರ ಮಗ. ಏನಿಲ್ಲ, ತುಂಬ ಗಾಬರಿ ಮಾಡ್ಕೊಂಡ್ಬಿಡ್ತಾಳೆ ಮಗಳನ್ನ ಸ್ವಲ್ಪ ಕಿರ್ಚಿಬಿಟ್ರೆ. ಅದಾದಮೇಲೆ ನಮ್ಮ ಮನೆಯವರಿಗೆ ಊಟಕ್ಕೆ ಹಾಕ್ಕೊಟ್ಟಿದ್ದೀನಿ ನೋಡಿ. ಮತ್ತು ಯಾವುದೇ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಅವ್ರು ಹೋಗಿದ್ದೆ. ಈಗ ನಮ್ಮ ಮನೆಯವರಿಗೆ ಊಟಕ್ಕೆ ಹಾಕ್ಕೊಟ್ಟಿದ್ದೀನಿ. ಈಗ ರೊಟ್ಟಿ ಮಾಡ್ತಾ ಅವರು ಕೂಡ ಬಂದರು. ಊಟ ಹಾಕ್ಕೊಟ್ಟಿದ್ದೀನಿ. ಈಗ ಹಾಗೆ ಊಟ ಮಾಡ್ತಾ ಮತ್ತೆ ನೆಕ್ಸ್ಟ್ ಡೇ ಬೆಳಗ್ಗೆ ಮಾರ್ನಿಂಗ್ ನಾನು ಹಾಲು ಮತ್ತು ಫ್ರೂಟ್ಸ್ ಇತ್ತಲ್ವ, ಅದಕ್ಕೆ ನಾನೀಗ ಏನು ಮಾಡ್ತಾಯಿದ್ದೀನಿ ಅಂದರೆ ಸ್ವಲ್ಪ ಹಾಲು, ಸ್ವಲ್ಪ ಜೇನುತುಪ್ಪ ಇದ್ದರೆ ಹಾಕ್ಕೋಬೋದು. ಇನ್ನು ನಮ್ಮ ಮನೇಲಿ ಇರಲಿಲ್ಲ, ಖಾಲಿಯಾಗಿತ್ತು. ಅದಕ್ಕೆ ನಾನು ಶುಗರು ಮತ್ತು 1-2 ಬಾಳೆಹಣ್ಣು ಹಾಕ್ಬಿಟ್ಟು ಬಾಳೆಹಣ್ಣು ಮತ್ತು ಫ್ರೂಟ್ಸ್ ರಸಾಯನ ಮಾಡ್ಕೊಂಡಿದ್ದೆ. ತುಂಬ ಹೆಲ್ದಿ ಟೇಸ್ಟಿ ಕೂಡ ಇರುತ್ತೆ. ಬೆಳಗ್ಗೆನೇ ನಾನು ಇದನ್ನೊಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ, ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸೊ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬೆಳಗ್ಗೆನೇ ಒಂದೊಂದು ಟೈಮ್ ಟೀ ಕುಡಿಬೇಕಂತ ಅನಿಸಿಲ್ಲ ಅನ್ನೋ ಟೈಮ್ನಲ್ಲಿ ಈ ರೀತಿ ಮಾಡ್ತಾಯಿರ್ತೀನಿ. ಹಾಲು ಮತ್ತು ಬಾಳೆಹಣ್ಣು
ಇದಕ್ಕೆ ಮನೆಯಲ್ಲಿ ನೀವು ಯಾವುದೇ ಫ್ರೂಟ್ಸ್ ಇದ್ರೂ ಹಾಕ್ಬೋದು. ದಾಳಂಬ್ರಿ ಹಾಕ್ಬೋದು, ಆಮೇಲೆ ಮೋಸಂಬಿ, ಕಿತ್ತಳೆ ಹಣ್ಣು, ಈ ರೀತಿ ಎಲ್ಲ ಥರ ಫ್ರೂಟ್ಸ್ ಹಾಕ್ಬಿಟ್ಟು ಮಾಡ್ಬೋದು. ಸಪೋಟ ಕೂಡ ಹಾಕ್ಬೋದು, ದ್ರಾಕ್ಷಿ ಹಾಕ್ಬೋದು, ತುಂಬ ಚೆನ್ನಾಗಿರುತ್ತೆ. ಸೊ ನನಗಿದು ಎಸ್ಪೆಷಲಿ ತುಂಬಾ ಇಷ್ಟ ಆಗುವಂಥದ್ದು ಬಾಳೆಹಣ್ಣಿನ ರಸನ. ತುಂಬ ಚೆನ್ನಾಗಿರುತ್ತೆ. ಬಾಳೆಹಣ್ಣು, ಸೇಬು ಇತ್ತಲ್ವ, ಸೇಬು ಹಾಗೆ ತಿನ್ನೋದಕ್ಕಿಂತ ಈ ರೀತಿ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಅನ್ನೋ ಒಂದು ರೀತಿ. ಹಾಗಾಗಿ ನಾನು ಬೆಳಗ್ಗೆನೇ ಮಾಡ್ಕೊಂಡಿದ್ದೆ. ನಾನು ಇಷ್ಟೂ ಒಬ್ಬಳೇ ಖಾಲಿ ಮಾಡಬೇಕಂತ ಅಂದ್ಕೊಂಡಿದ್ದೆ. ಅದು ಮತ್ತೆ ಎತ್ತಿದ್ಬಿಟ್ರೆ, ಯಾಕಂದರೆ ಮನೆಯವರು ಮಕ್ಕಳೆಲ್ಲ ಹೋಗ್ಬಿಟ್ಟಿದ್ರು ಅಲ್ಲಿ, ಹಾಗಾಗಿ ನಾನು ಒಬ್ಬಳೇ ಇರೋದ್ರಿಂದ ಮಾಡ್ಕೊಂಡಿದ್ದೆ. ಸೊ ಇವತ್ತಿನ ಬ್ರೇಕ್ಫಾಸ್ಟ್ ಆಗಿರ್ಬೋದು, ತಿಂಡಿ ಎಲ್ಲದೂ ನಂದು ಇದೇ ಆಗಿತ್ತು ಇವತ್ತು. ಹಾಗಾಗಿ ನೀವು ಕೂಡ ಮಾಡಿಕೊಂಡು ಈ ರೀತಿಯಾಗಿ ಹೆಲ್ದಿಯಾಗಿರೋಂಥದ್ದು ಸ್ವಲ್ಪ ಪೇಸ್ಟ್ ಮಾಡಿ ಹಾಕ್ಬೋದು. ನಾನು ತಿನ್ನಿ. ಹಾಗೆಯೇ ಚೆನ್ನಾಗಿರುತ್ತೆ. ಜೇನುತುಪ್ಪ ಮತ್ತು ಸ್ವಲ್ಪ ತುಪ್ಪ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ನೋಡಿ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಒಂದು ಹಾಕ್ಕೊಂಡಿದ್ದೀನಿ. ಬೆಳಗ್ಗೆ ಟೈಮ್ ಈ ರೀತಿ ಒಂದು ಈಗ ಬಾಳೆಹಣ್ಣು ಮತ್ತು ಫ್ರೂಟ್ಸ್ ಎಲ್ಲ ಇರುತ್ತಲ್ವ, ಹಾಗೆ ತಿನ್ನೋದಕ್ಕಿಂತ ಈ ರೀತಿ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಅಂತ ಒಂದು ನನ್ನ ಒಪಿನಿಯನು. ಎಲ್ಲರೂ ಹೀಗೆ ಇದೇ ರೀತಿ ಮಾಡಿ ಅಂತ ಹೇಳಲ್ಲ, ಆದರೆ ನನ್ನ ಒಪಿನಿಯನ್ ನನಗೆ ಹೇಳ್ತಾ ಇದ್ದೀನಿ. ಸೊ ತುಂಬಾ ಚೆನ್ನಾಗಾಗಿತ್ತು. ಅದಾದಮೇಲೆ ಮತ್ತೆ ನಾಳೆಗೆ ತಿಂಡಿಗೆ ಏನಾದರೂ ಮಾಡಬೇಕಂತ ಅಂದ್ಕೊಂಡು ದೋಸೆಗೆ ನೆನೆ ಹಾಕ್ತಾಯಿದ್ದೀನಿ. ನೋಡಿ ದೋಸೆ ಮತ್ತು ಅಕ್ಕಿ ಮತ್ತು ಸಬ್ಬಕ್ಕಿ, ಸ್ವಲ್ಪ ಮೆಂತ್ಯ, ಉದ್ದಿನಬೇಳೆ ಎಲ್ಲ ಇದರಲ್ಲೇ ಹಾಕ್ಬಿಟ್ಟು ನೆನೆ ಹಾಕ್ಬಿಟ್ಟಿದ್ದೀನಿ ನಾನು. ಮತ್ತು ಬೇರೆ ಬೇರೆ ಅನ್ನೋದಕ್ಕಿಂತ ಇದಿಷ್ಟನ್ನು ತೊಳೆದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಅಕ್ಕಿ ಎಲ್ಲ ನೆನೆ ಹಾಕ್ಬಿಟ್ಟು ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿದಿದೆ. ಲಾಸ್ಟಲ್ಲಿ ನಾನು ಇದು ಕೆಲಸ ಎಲ್ಲ ಮುಗಿದಿಂದೆ. ಸೊ ಇದಿಷ್ಟು ಕೆಲಸ ಮುಗಿದಿಂದೆ ನಾನು ಹಾಗೆಯೇ ತಿಂಡಿ ಏನು ಮಾಡಿರಲಿಲ್ವಲ್ವ, ಅವ್ರಿಗಷ್ಟೇ ಪುಳಿಯೋಗರೆ ಕಲಿಸ್ಕೊಟ್ಟಿದ್ದೆ. ಸೊ ನಾನು ಬಾಳೆಹಣ್ಣಿನ ರಸಾಯನ ತಿಂದ್ಕೊಂಡು ಇವಾಗ ದೋಸೆಗೆ ಅಕ್ಕಿ ನೆನೆ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಾಗಿತ್ತು. ದೋಸೆ ಹಿಟ್ಟಂತೂ ತುಂಬ ಚೆನ್ನಾಗಿ ಪರ್ಫೆಕ್ಟಾಗಿ ಬಂದಿತ್ತು. ಈ ರೀತಿ ಒಂದು ಮೆಥಡಲ್ಲಿ ಬೆಳಗ್ಗೆನೇ ನೆನೆ ಹಾಕ್ಬಿಡ್ಬೇಕು ಅಕ್ಕಿ, ಆವಾಗ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ಹಿಟ್ಟು. ಹಾಗಾಗಿ ಹಾಗೆ ನೋಡಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಆಗಲಿ ಚಟ್ನಿ ಮಾಡಿದ್ದೀನಿ. ರೆಡಿಯಾಗಿದೆ. ಈಗ ದೋಸೆ ಹಿಟ್ಟು ನೋಡಿ ಯಾವ ರೀತಿ ಬಂದಿದೆ ಅಂತ. ತುಂಬ ಚೆನ್ನಾಗಿ ಬಂದಿತ್ತು. ಉಬ್ಬಿತ್ತು ಕೂಡ, ಹಿಟ್ಟು ಚೆನ್ನಾಗಿ ಉಬ್ಕೊಂಡಿತ್ತು. ನೈಟ್ ರುಬ್ಬೋದು ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ. ನೋಡಿ ಈ ರೀತಿ ಬಂದಿದೆ. ಸೊ ಇವಾಗ ಬೆಳಗ್ಗೆ ಟಿಫನಿಗೆ ನಾನು ಆಲೂಗಡ್ಡೆ ಪಲ್ಯ ಅಂತ ಏನೂ ಮಾಡಿರಲಿಲ್ಲ, ಚಟ್ನಿ ಅಷ್ಟೇ ಮಾಡ್ಕೊಂಡಿದ್ದೆ. ಚಟ್ನಿ ಮತ್ತು ದೋಸೆ ಅಂತ. ನೈಟು ಮಾಡಿದ ಸಾಂಬಾರಿತ್ತು, ಹಾಗಾಗಿ ದೋಸೆ ಮತ್ತು ಚಟ್ನಿ ತಿನ್ಕೊಂಡ್ಬಿಟ್ರಾಯ್ತು ಅಂತ ಅಂದ್ಕೊಂಡು ಮಕ್ಕಳು ಬರ್ತಾರಲ್ಲ. ದೋಸೆ ಹಿಟ್ಟಂತೂ ತುಂಬ ಚೆನ್ನಾಗಿ ಬಂದಿದೆ. ಯಾಕೆಂದರೆ ಮೇನಾಗಿ ಚಳಿಗಾಲದಲ್ಲಿ ಹಿಟ್ಟು ಚೆನ್ನಾಗಿ ಉಬ್ಬೋದಿಲ್ಲ.